ವೇದಗಳಲ್ಲಿ ಹೇಳಿರ್ತಕ್ಕಂತಹ ವಿಧಿ ನಿಷೇಧಗಳೆಲ್ಲವೂ ಕೂಡ ಭಗವಂತನ ಆಜ್ಞಾರೂಪದಲ್ಲಿದ್ದಾವೆ. ಆ ವಿಧಿ ನಿಷೇಧಗಳಲ್ಲಿ ಕರ್ತವ್ಯ ಕರ್ಮಗಳಲ್ಲಿ ಎಲ್ಲ ವರ್ಣಾಶ್ರಮಗಳ ಜನರನ್ನ ಅವರ ವರ್ಣ ಮತ್ತು ಆಶ್ರಮಗಳಿಂದ ನಾಮಗಳಿಂದ ಬಂಧನ ಮಾಡ್ತಾನೆ. ಅಂದ್ರೆ ಪ್ರತಿಯೊಬ್ಬರೂ ಕೂಡ ಅವರವರ ವರ್ಣಾಶ್ರಮ ಧರ್ಮಗಳನ್ನ ಅನುಸರಣೆ ಮಾಡಲೇಬೇಕು. ಅದು ಒಂದು ರೀತಿ ಬಂಧನ ಇದ್ದಾಗೆ. ಅವರವರ ವರ್ಣ ಅವರವರ ಆಶ್ರಮಗಳೇನಿದ್ದಾವೆ ಆ ವರ್ಣ ಮತ್ತು ಆಶ್ರಮಗಳಿಗೆ ಬದ್ಧರಾಗಿಯೇ ಇರಬೇಕು ಎಲ್ಲರೂ ಕೂಡ. ಆ ರೀತಿ ವರ್ಣಾಶ್ರಮದಿಂದ ಬಂಧನ ಮಾಡಿದ್ದಾನೆ. ಹೇಗೆ ಅಂತಂದ್ರೆ ಅದಕ್ಕೆ ಒಂದು ದೃಷ್ಟಾಂತವನ್ನ ಕೊಡ್ತಾ ಇದ್ದಾರೆ. ಗೋಪಾಲಕ, ಗೋವುಗಳನ್ನ ರಕ್ಷಣೆ ಮಾಡತಕ್ಕಂತಹ ಗೋಪಾಲಕ ತನ್ನ ಗೋವುಗಳನ್ನೆಲ್ಲ ಕೆಲವು ಹಗ್ಗಗಳಿಂದ ಕಟ್ಟಿ ಹಾಕ್ತಾನೆ. ಕೆಲವು ಗೋವುಗಳನ್ನ ಸಣ್ಣ ಹಗ್ಗದಿಂದ ಕಟ್ಟಿ ಹಾಕ್ತಾನೆ, ಕೆಲವು ಗೋವುಗಳನ್ನ ದೊಡ್ಡ ಹಗ್ಗದಿಂದ ಕಟ್ಟಿ ಹಾಕ್ತಾನೆ. ಆಯಾಯ ಗೋವುಗಳ ಸಾಮರ್ಥ್ಯಕ್ಕೆ ತಕ್ಕಂತೆ ಹಗ್ಗಗಳು, ಕೆಲವು ಸಣ್ಣ ಹಗ್ಗ ಕಟ್ಟಿದ್ರೆ ಸಾಕು, ಅವು ವಶದಲ್ಲಿ ಬರ್ತಾವೆ. ಕೆಲವು ದೊಡ್ಡ ದೊಡ್ಡ ಹಗ್ಗಗಳನ್ನ ಕಟ್ಟಬೇಕಾಗ್ತದೆ, ಚಿಕ್ಕ ಚಿಕ್ಕ ಹಗ್ಗಗಳು ಸಾಕಾಗೋದಿಲ್ಲ. ಹೀಗೆ ಆ ಗೋಪಾಲಕ ಗೋವುಗಳನ್ನ ಕೆಲವು ದೊಡ್ಡ ಹಗ್ಗಗಳಿಂದ ಕೆಲವು ಸಣ್ಣ ಹಗ್ಗಗಳಿಂದ ಕಟ್ಟಿ ಹಾಕುವಂತೆ ಭಗವಂತನು ಕೂಡ ಎಲ್ಲ ಜೀವರಾಶಿಗಳನ್ನ ಸಣ್ಣ ಮತ್ತು ದೊಡ್ಡ ಹಗ್ಗಗಳಿಂದ ಕಟ್ಟಿದಂತೆ ವರ್ಣಾಶ್ರಮ ಧರ್ಮಗಳಿಂದ ಕಟ್ಟಿ ಹಾಕಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರತಿಯೊಬ್ಬ ಜನರು ಕೂಡ ಬ್ರಾಹ್ಮಣಾದಿ ನಾಮಗಳಿಂದ ಅವರವರ ಕರ್ತವ್ಯ ಕರ್ಮಗಳಿಂದ ಬದ್ಧರಾಗಿ ಭಯಪಟ್ಟು ಆ ಭಗವಂತನ ಆರಾಧನೆಗಳನ್ನ ಸಲ್ಲಿಸ್ತಾರೆ. ಭಗವಂತನಿಗೆ ಆರಾಧನೆಯನ್ನ ಸಲ್ಲಿಸ್ತಾರೆ ಎಲ್ಲರೂ ಕೂಡ ಭಯಪಟ್ಟು ಅಂತ ಹೇಳ್ತಾ ಇದ್ದಾರೆ. ಆ ಭಗವಂತನ ಭಯದಿಂದಲೇ ಎಲ್ಲರೂ ಕೂಡ ತಮ್ಮ ತಮ್ಮ ವರ್ಣಾಶ್ರಮ ಧರ್ಮಗಳನ್ನ ಕರ್ತವ್ಯ ಕರ್ಮಗಳನ್ನ ಮಾಡ್ತಾ ಇದ್ದಾರೆ. ಚಕಿತಾಹ ವಹಂತಿ ಅಂತ. ವರ್ಣಾಶ್ರಮ ಧರ್ಮಗಳನ್ನ ಬಿಟ್ರೆ ಎಲ್ಲಿ ಭಗವಂತನ ಅವಕೃಪೆಗೆ ನಾವು ಒಳಗಾಗ್ತೇವೋ ಅನ್ನೋ ಭಯ ಇರಬೇಕು. ನಮ್ಮ ನಮ್ಮ ವರ್ಣಗಳ ನಮ್ಮ ನಮ್ಮ ಆಶ್ರಮಗಳ ಧರ್ಮವನ್ನ ನಾವು ಭಕ್ತಿ ಶ್ರದ್ಧೆಯಿಂದ ಹೇಗೆ ಮಾಡ್ತೇವೋ ಹಾಗೆ ಭಯದಿಂದಲೂ ಮಾಡ್ಬೇಕು. ಭಕ್ತಿ ಶ್ರದ್ಧಾ ಮತ್ತು ಭಯ ಅದು ಒಟ್ಟೊಟ್ಟಿಗೆ ಇರ್ಬೇಕು. ಭಯ ಯಾಕೆ ಅಂತಂದ್ರೆ ಆ ವರ್ಣಾಶ್ರಮ ಧರ್ಮವನ್ನ ನಾವು ಅನುಸರಣೆ ಮಾಡದೇ ಇದ್ರೆ ನಮಗೆ ಅನ್ನೋ ಭಯ ಇರಬೇಕು. ಎಲ್ಲ ದೇವತೆಗಳು ಕೂಡ ಆ ಭಯದಿಂದಲೇ ಕೆಲಸ ಮಾಡ್ತಾರೆ ಅಂತ ವೇದ ಹೇಳ್ತದೆ. ಭೀಷಾಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ ಅಂತ ಉಪನಿಷತ್ತೇ ಹೇಳ್ತದೆ. ಭಗವಂತನ ಭಯದಿಂದಲೇ ಗಾಳಿ ಬೀಸ್ತದೆ, ಭಗವಂತನ ಭಯದಿಂದಲೇನೆ ಸೂರ್ಯ ಉದಯಿಸ್ತಾನೆ, ಕಾಲ ಕಾಲಕ್ಕೆ ಒಂದು ಕ್ಷಣವೂ ಬಿಡದೆ ಕೆಲಸ ಮಾಡ್ತಾನೆ ಅಂತ ಹೀಗೆ ವೇದ ಹೇಳುತ್ತದೆ. ಹಾಗಾಗಿ ಭಯದಿಂದಲೇ ಚಕಿತಾಹ ಅಂತ ಹೇಳ್ತಾ ಇದೆ ಭಾಗವತ. ಚಕಿತಾಹ ನಿಬಂಧಬದ್ಧಾಹ ನಾಮ ಕರ್ಮಭಿಃ ನಿಬಂಧಬದ್ಧಾಹ. ಎಲ್ಲ ಜೀವರಾಶಿಗಳು ನಾಮ ಕರ್ಮಭಿಃ, ನಾಮ ಅಂದ್ರೆ ಬ್ರಾಹ್ಮಣಾದಿ ನಾಮ, ಕರ್ಮ ಅಂತಂದ್ರೆ ಬ್ರಾಹ್ಮಣಾದಿ ವರ್ಣಗಳಿಗೆ ಹೇಳಿರ್ತಕ್ಕಂತಹ ಕರ್ಮಗಳು. ಹೀಗೆ ನಾಮ ಮತ್ತು ಕರ್ಮ ಅವುಗಳಿಂದ ಬದ್ಧರಾಗಿದ್ದಾರೆ. ಬದ್ಧರಾಗಿ ಭಯಪಟ್ಟು ಆ ಭಗವಂತನಿಗೇನೇ ಎಲ್ಲರೂ ಕೂಡ ಆರಾಧನೆಯನ್ನ ಸಲ್ಲಿಸ್ತಾರೆ. ಅವನೇ ಎಲ್ಲರಿಗೂ ನಿಯಾಮಕ ಅಂತ ಯಮದೇವರು ಹೇಳ್ತಾ ಇದ್ದಾರೆ. ಯೋ ನಾಮಭಿರ್ವಾಚಿ ಜನಂ ನಿಜಾಯಾಂ ಬಧ್ನಾತಿ ತಂತ್ಯಾಮಿವ ದಾಮಭಿರ್ಗಾಃ. ಯಸ್ಮೈ ಬಲಿಂ ತೇ
ಇಮೇ ನಾಮ ಕರ್ಮಭಿಃ ನಿಬಂಧಬದ್ಧಾಶ್ಚಕಿತಾ ವಹಂತಿ. ಮುಂದೆ 14-15ನೇ ಶ್ಲೋಕ. ಅಹಂ ಮಹೇಂದ್ರೋ ನಿರೃತಿ ಪ್ರಚೇತಾಃ ಸೋಮೋऽಗ್ನಿರೀಶ ಪವನೋರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯಾಃ ಮರುದ್ಗಣಾ ರುದ್ರಗಣಾ ಸಸಿದ್ಧಾಃ ಅನ್ಯೇ ಚ ಯೇ ವಿಶ್ವಸೃಜೋ ಮರೇಶಾಃ ಭೃಗ್ವಾದಯೋ ಸೃಷ್ಟರಜಸ್ತಮಸ್ಕಾಃ ಯಸ್ಯೇ ಹಿತಂ ನ ವಿದುಃಸೃಷ್ಟಮಾಯಾಃ ಸತ್ವಪ್ರಧಾನಾ ಅಪಿ ಕಿಂ ತತೋನ್ಯೇ. ಯಮ ಹೇಳ್ತಾ ಇದ್ದಾನೆ, ನಾನು ಮಾತ್ರ ಅಲ್ಲ, ಎಲ್ಲ ದೇವತೆಗಳು ಕೂಡ ಆ ಭಗವಂತನ ಮಾಯೆಗೆ ಒಳಗಾಗಿ ಆ ಭಗವಂತನ ಸಂಕಲ್ಪವನ್ನ ನಾವೆಲ್ಲರೂ ನಡೆಸ್ತಾ ಇದ್ದೇವೆ. ಅವನ ಅಧೀನರಾಗಿ ನಾವೆಲ್ಲರೂ ಕೂಡ ಇದ್ದೇವೆ. ಅವನ ಸಂಕಲ್ಪ ಏನು ಅನ್ನೋದು ಪೂರ್ಣವಾಗಿ ನಮಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಯಾರು? ಅಹಂ ಮಹೇಂದ್ರ, ಅಹಂ ಅಂದ್ರೆ ನಾನು ಯಮ, ಮಹೇಂದ್ರ ದೇವೇಂದ್ರ, ನಿರೃತಿ ಆಮೇಲೆ ಪ್ರಚೇತಾಹ ವರುಣ, ಸೋಮಃ ಚಂದ್ರ, ಅಗ್ನಿ ಅಗ್ನಿ, ಈಶಃ ಅಂದ್ರೆ ಶಿವ, ಪವನಃ ವಾಯು, ಅರ್ಕಃ ಸೂರ್ಯ, ವಿರಿಂಚಃ ಅಂದ್ರೆ ಬ್ರಹ್ಮದೇವರು. ಇಲ್ಲಿ ಅಹಂ ಮಹೇಂದ್ರ ನಿರತಿ ಪ್ರಚೇತಾಹ ಸೋಮಃ ಅಗ್ನಿ ಈಶಃ ಪವನಃ ಅಂತ ಇದಿಷ್ಟು ಲೋಕಪಾಲ ದೇವತೆಗಳು. 8 ಜನ 8 ದಿಕ್ಕುಗಳಿಗೆ ಅಧಿಪತಿಗಳಾಗಿರ್ತಕ್ಕಂತಹ ಲೋಕಪಾಲ ದೇವತೆಗಳು. ಹಾಗೆ ಅರ್ಕಃ ವಿರಿಂಚಃ ಅವರು ಕೂಡ ಲೋಕಪಾಲ ದೇವತೆಗಳು, ಅಧೋಲೋಕ ಊರ್ಧ್ವಲೋಕಗಳಿಗೆ ಅಧಿಪತಿಗಳಾಗಿರ್ತಕ್ಕಂಥವ್ರು. ಹೀಗೆ ಲೋಕಪಾಲ ದೇವತೆಗಳನ್ನ ಹೇಳ್ತಾ ಇದ್ದಾನೆ. ಅದಾದ ಮೇಲೆ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯಾಹ ಮರುದ್ಗಣಾಹ ರುದ್ರಗಣಾ ಸಸಿದ್ಧಾಹ ಅಂತ ಆದಿತ್ಯರು 12 ಜನ, ದ್ವಾದಶ ಆದಿತ್ಯರು. ಆಮೇಲೆ ವಿಶ್ವೇ ಅಂದ್ರೆ ವಿಶ್ವೇ ದೇವತೆಗಳು. ಆಮೇಲೆ ವಸವಃ ವಸುಗಳು, ಅಷ್ಟವಸುಗಳು. ಸಾಧ್ಯರು ಮರುದ್ಗಣಾಹ ಮರುತ್ತುಗಳು 49 ಜನ ಇದ್ದಾರೆ. ರುದ್ರಗಣಾಹ ರುದ್ರಗಣಗಳು 11 ಜನ, ಏಕಾದಶ ರುದ್ರರು. ಆಮೇಲೆ ಸಸಿದ್ಧಾಹ ಸಿದ್ಧರು. ಅನ್ಯೇಚ ವಿಶ್ವಸೃಜಃ ಅಮರೇಶಾಹ, ಇವರಲ್ಲದೆ ಬೇರೆ ವಿಶ್ವಸೃಜಃ ಅಂದ್ರೆ ಪ್ರಜಾಪತಿಗಳು, ಜಗತ್ತನ್ನ ಸೃಷ್ಟಿ ಮಾಡ್ತಕ್ಕಂಥವ್ರು, ಜಗತ್ತಿನ ಸೃಷ್ಟಿಯ ವಿಸ್ತಾರಕ್ಕೆ ಕಾರಣಭೂತರಾಗಿರ್ತಕ್ಕಂತಹ ಎಲ್ಲ ಪ್ರಜಾಪತಿಗಳು ಅಂತ ಅರ್ಥ. ಅಮರೇಶಾಹ ದೊಡ್ಡ ದೊಡ್ಡ ದೇವತೆಗಳು. ಭೃಗ್ವಾದಯ ಭೃಗು ಮೊದಲಾದಂತಹ ಋಷಿಮುನಿಗಳು ಕೂಡ. ಇದುವರೆಗೂ ಹೇಳಿದ್ದು ದೇವತೆಗಳು. ಹಾಗೆ ಭೃಗ್ವಾದಯ ಅಂದ್ರೆ ಭೃಗು ಮುಂತಾದಂತಹ ಋಷಿಮುನಿಗಳು. ಋಷಿಗಳಲ್ಲಿ ಭೃಗು ಋಷಿಗಳು ಶ್ರೇಷ್ಠ, ಎಲ್ಲ ಋಷಿಗಳಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥವ್ರು ಭೃಗು ಋಷಿಗಳು. ಹಾಗಾಗಿ ಭೃಗ್ವಾದಯ ಅಂತ ಭೃಗು ಮುಂತಾದಂತಹ ಋಷಿಗಳು ಅಂತ. ನಾರದರು ದೇವತಾ ಕಕ್ಷೆಯಲ್ಲಿ ಬರ್ತಾರೆ. ಹಾಗಾಗಿ ನಾರದರು ಋಷಿಗಳಾಗಿದ್ರು ಕೂಡ ಅವರನ್ನ ದೇವತಾ ಕಕ್ಷೆಗಳಲ್ಲಿ ಇಟ್ಟುಕೊಂಡದ್ರಿಂದ ಋಷಿಗಳಲ್ಲಿ
ಭೃಗುಗಳಿಂದ ಪ್ರಾರಂಭ ಮಾಡ್ತಾರೆ. ಭೃಗು ಮೊದಲಾದಂತಹ ಋಷಿಗಳು ಅಂತ. ಭೃಗ್ವಾದಯ ಇವರೆಲ್ಲ ಅಸ್ಪೃಷ್ಟ ರಜಸ್ತಮಸ್ಕಾಹ ಅಂತ ಹೇಳಿದ್ದಾರೆ. ಇದುವರೆಗೂ ಹೇಳಿರ್ತಕ್ಕಂಥವರೆಲ್ಲ ಯಾರ್ಯಾರಿದ್ದಾರೆ, ಇವರೆಲ್ಲ ಅಸ್ಪೃಷ್ಟ ರಜಸ್ತಮಸ್ಕಾಹ. ಇವರಿಗೆ ರಜೋಗುಣ ಮತ್ತು ತಮೋಗುಣಗಳಿಲ್ಲ, ಎಲ್ಲರೂ ಸಾತ್ವಿಕರು ಅಂತ ಅರ್ಥ. ಇದುವರೆಗೂ ಹೇಳಿರ್ತಕ್ಕಂತಹ ದೇವತೆಗಳು ಬೇರೆ ಬೇರೆ ಯಾರ್ಯಾರು ಸಾತ್ವಿಕರಿದ್ದಾರೋ ಅವರೆಲ್ಲರೂ ಅಂತ ಅರ್ಥ. ಹೀಗೆ 6 ಪಾದಗಳಲ್ಲಿ ಸಮಸ್ತ ದೇವತೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ ಯಮದೇವರು. ಅಹಂ ಮಹೇಂದ್ರೋ ನಿರತಿ ಪ್ರಚೇತಾಹ ಸೋಮೋ ಅಗ್ನಿಃ ಈಶಃ ಪವನೋ ಅರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ವಸವೋ ಅಥ ಸಾಧ್ಯಾಃ ಮರುದ್ಗಣಾಃ ರುದ್ರಗಣಾಃ ಸಸಿದ್ಧಾಃ ಅನ್ಯೇಚ್ಛಯೇ ವಿಶ್ವಸೃಜೋ ಅಮರೇಶಾಃ. ಅಲ್ಲಿ ದಕ್ಷ ಪ್ರಜಾಪತಿ ಮೊದಲಾದಂತವರೆಲ್ಲರೂ ಬಂದ್ರು, ಪ್ರಜಾಪತಿಗಳು. ಅಮರೇಶಾಃ ಭೃಗ್ವಾದಯೋ ಅಸ್ಪೃಷ್ಟ ರಜಸ್ತಮಸ್ಕಾಹ ಅಂತ. ಎಲ್ಲರೂ ಅಸ್ಪೃಷ್ಟ ರಜಸ್ತಮಸ್ಕರು, ರಜೋಗುಣ ತಮೋಗುಣ ಇಲ್ಲದೇ ಇರತಕ್ಕಂತಹ ಎಲ್ಲ ಸಾತ್ವಿಕರಾದಂತಹ ದೇವತೆಗಳು ಮತ್ತು ಋಷಿಗಳು ಎಲ್ಲರೂ ಕೂಡ ಯಸ್ಯ ಯಸ್ಯೇ ಹಿತಂ ಯಸ್ಯೇ ಹಿತಂ ಯಸ್ಯ ಈಹಿತಂ ಅಂತ ಅರ್ಥ. ಈಹಿತಂ ಅಂದ್ರೆ ಆ ಭಗವಂತನ ಸಂಕಲ್ಪ, ಅವನ ಮನಸ್ಸಿನಲ್ಲಿ ಏನಿದೆ ಅಂತನ್ನೋದನ್ನ ನವಿದುಹು ತಿಳ್ಕೊಂಡಿಲ್ಲ. ಇಷ್ಟು ಜನ ಇವರೆಲ್ಲರೂ ಕೂಡ ಆ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅನ್ನೋದನ್ನ ಯಾರೂ ಕೂಡ ಸ್ಪಷ್ಟವಾಗಿ ತಿಳ್ಕೊಂಡಿಲ್ಲ. ಎಲ್ಲರೂ ಕೂಡ ಅಸ್ಪೃಷ್ಟ ಮಾಯಾಹ, ಎಲ್ಲರಿಗೂ ಕೂಡ ಮಾಯಾ ಅಂತನ್ನೋದು ಆವರಿಸಿಕೊಂಡು ಬಿಟ್ಟಿದೆ. ಮಾಯಾ ಅಂತಂದ್ರೆ ಭಗವಂತನ ಮಾಯೆ. ಸಾರಂಗಿಲ್ಲ, ಇಲ್ಲಿಟ್ಟ ಬುಕ್ ಇಟ್ರೆ ಸಾರಂಗಿಲ್ಲ. ಇದನ್ನ ಇಟ್ಟ ಮೇಲೆ ಇಡ್ಲಿಕ್ಕೆ ಬರ್ತದಲ್ಲ. ಸರಿ, ಆಮೇಲೆ ಸೈಡ್ ಕಡೆ ಸ್ಪೃಷ್ಟ ಮಾಯಾಹ, ಎಲ್ಲಾ ದೇವತೆಗಳು ಕೂಡ, ಇದುವರೆಗೂ ಹೇಳಿದ ಸಮಸ್ತ ದೇವತೆಗಳು ಕೂಡ ಸ್ಪೃಷ್ಟ ಮಾಯಾಹ ಅಂತಂದ್ರೆ ಭಗವಂತನ ಮಾಯೆಗೆ ಒಳಗಾಗಿರ್ತಕ್ಕಂಥವ್ರು ಅಂತ ಅರ್ಥ. ಭಗವಂತನ ಮಾಯಾ ಅಂದ್ರೆ ಭಗವಂತನ ಇಚ್ಛಾ, ಆ ಭಗವಂತನ ಇಚ್ಛೆಗೆ ಒಳಪಟ್ಟಂತವ್ರು ನಾವೆಲ್ಲ. ಅವನ ಇಚ್ಛಾನುಸಾರವಾಗಿ ನಡೀತಕ್ಕಂಥವ್ರು. ಆ ಭಗವಂತನ ಈಹಿತಂ, ಮನಸ್ಸಿನಲ್ಲಿ ಏನಿದೆ, ಅವನ ಸಂಕಲ್ಪ ಏನು ಅನ್ನೋದನ್ನ ತತ್ವಪ್ರಧಾನಾಹ ಅಪಿ, ತತ್ವಪ್ರಧಾನರಾಗಿರ್ತಕ್ಕಂತಹ ನಾವೇ ಸರಿಯಾಗಿ ತಿಳ್ಕೊಂಡಿಲ್ಲ. ಅಪಿ ಕಿಂ ತತ್ವ ಅನ್ಯೇ, ಇನ್ನು ಬೇರೆಯವರಿಗೆ ಭಗವಂತನ ಆ ಒಂದು ಸಂಕಲ್ಪ ಏನು ಅನ್ನೋದು ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಸತ್ವಪ್ರಧಾನರಾದ ಅಸ್ಪೃಷ್ಟ ರಜಸ್ತಮಸ್ಕರಾದ ನಮಗೇನೆ ಆ ಭಗವಂತನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಪೂರ್ಣವಾಗಿ ತಿಳಿದಿಲ್ಲ. ಅವನ ಮಾಯೆಗೆ ಒಳಪಟ್ಟವರಾಗಿ ನಾವೆಲ್ಲರೂ ಕೂಡ ಅವನ ಆಜ್ಞಾನುಸಾರವಾಗಿ ನಮ್ಮ ನಮ್ಮ ಕರ್ತವ್ಯಗಳನ್ನ ನಾವು ಮಾಡ್ತಾ ಇದ್ದೇವೆ. ಹೀಗಿರುವಾಗ ಬೇರೆಯವರ ಪಾಡೇನು? ಕಿಂ ತಥೋ ಅನ್ಯೇ. ರಜಸ್ತಮೋ ಗುಣಗಳಿಂದ ಕೂಡಿರ್ತಕ್ಕಂಥವ್ರು. ಅನ್ಯ ಅಂದ್ರೆ ಈಗ ಹಿಂದೆ ಹೇಳಿದ್ದವರು ಅಸ್ಪೃಷ್ಟ ರಜಸ್ತಮಸ್ಕಾಹ. ಈ ದೇವತೆಗಳು ಋಷಿಮುನಿಗಳು ಇವರೆಲ್ಲ ಅಸ್ಪೃಷ್ಟ ರಜಸ್ತಮಸ್ಕಾಹ. ರಜಸ್ಸು ಮತ್ತು ತಮಸ್ಸು ಸ್ಪರ್ಶ ಇಲ್ಲದೆ ಇರತಕ್ಕಂಥವ್ರು ಇವರೆಲ್ಲ.
ಅಂತಹ ಇವರಿಗೇನೆ ಭಗವಂತನ ಪೂರ್ಣವಾದ ಸಂಕಲ್ಪದ ಅರಿವು ಇಲ್ಲ ಅಂದ ಮೇಲೆ ಕಿಂ ತಥೋ ಅನ್ಯೆ. ಅನ್ಯ ಅಂತಂದ್ರೆ ರಜಸ್ತಮೋ ಗುಣಗಳಿಂದ ಬದ್ಧರಾಗಿರ್ತಕ್ಕಂತಹ ಜೀವರ ಪಾಡೇನು? ಅವರು ಆ ಭಗವಂತನ ಇಚ್ಛೆಯನ್ನು ಹೇಗೆ ತಿಳಿಲಿಕ್ಕೆ ಸಾಧ್ಯ? ಸ್ಪೃಷ್ಟ ಮಾಯಾಹ ಅಂತನ್ನೋದಕ್ಕೆ ಮಾಯಾ ಅಂತಂದ್ರೆ ಭಗವಂತನ ಇಚ್ಛಾ ಅಂತ ಪ್ರಧಾನವಾಗಿ ಒಂದು ಅರ್ಥ. ಭಗವಂತನ ಇಚ್ಛಾ ಎಂಬ ಮಾಯೆಯಿಂದ ಎಲ್ಲರೂ ಆಚ್ಛಾದಿತರಾಗಿದ್ದಾರೆ. ಅದು ಪ್ರತಿಯೊಬ್ಬರೂ ಕೂಡ, ಬ್ರಹ್ಮಾದಿ ದೇವತೆಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರೂ ಕೂಡ ಸ್ಪೃಷ್ಟ ಮಾಯಾಹ ಅಂತೇಳಿ ಭಗವದಿಚ್ಛಾ ಎಂಬಂತಹ ಮಾಯೆ ಏನಿದೆ, ಭಗವಂತನ ಇಚ್ಛಾ ಅನ್ನೋದು ಒಂದು ಮಾಯೆ, ಅದರಿಂದ ಆಚ್ಛಾದಿತರಾಗಿದ್ದಾರೆ. ಇನ್ನೊಂದು ಮಾಯಾ ಇದೆ, ಅವಿದ್ಯಾ ಅಂತ ಅದನ್ನ ಕರೀತಾರೆ. ಮಹಾಮಾಯಾ ಇತಿ ಅವಿದ್ಯಾ ಇತಿ ತವ ಇಚ್ಛಾ ಅನಂತಃ ಕಥ್ಯತೆ ಇತ್ಯಾದೇಹೇ. ಮಾಯಾ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿದ್ದಾವೆ. ಭಗವಂತನ ಇಚ್ಛೆಯೂ ಮಾಯಾ, ಅವಿದ್ಯೆಯೂ ಮಾಯಾ. ಕೆಲವರಿಗೆ ಅವಿದ್ಯಾ ಅನ್ನೋದು ಆಚ್ಛಾದಿತವಾಗಿದೆ. ಅವರವರ ಯೋಗ್ಯತಾನುಸಾರವಾಗಿ ಎಲ್ಲರೂ ಕೂಡ ಮಾಯಾದಿಂದ ಸ್ಪೃಷ್ಟರಾಗಿರ್ತಕ್ಕಂಥವ್ರು ಅಂತ ಅರ್ಥ. ಅವರವರ ಯೋಗ್ಯತಾನುಸಾರವಾಗಿ ಇಟ್ಕೊಳ್ಬೇಕು ಅದನ್ನ, ಮಾಯಾ ಅನ್ನೋ ಶಬ್ದಕ್ಕೆ ಅರ್ಥವನ್ನ ಅನ್ನೋದನ್ನ ಸತ್ಯಧರ್ಮ ತೀರ್ಥರು ತಿಳಿಸ್ತಾ ಇದ್ದಾರೆ. ಇನ್ನು ದೇವತೆಗಳಲ್ಲಿಯೂ ಕೂಡ ಅಂದ್ರೆ ಈ ಮೋಕ್ಷ ಯೋಗ್ಯ ಜೀವಿಗಳಲ್ಲಿಯೂ ಕೂಡ ರಜಸ್ತಮೋ ಗುಣಗಳಿಂದ ಆಕೃಷ್ಟರಾಗಿರ್ತಕ್ಕಂಥವ್ರು ಇದ್ದಾರೆ ಅಂತ ತಿಳ್ಕೊಳ್ಬೇಕು. ಇದುವರೆಗೂ ಹೇಳಿದವರು ಅಸ್ಪೃಷ್ಟ ರಜಸ್ತಮಸ್ಕಾಹ ಅಂತ. ಅಸ್ಪೃಷ್ಟ ರಜಸ್ತಮಸ್ಕಾಹ ಅಂತನ್ನೋದಕ್ಕೆ ಸತ್ವಪ್ರಧಾನಾಹ ಅಂತ ಮುಂದೆ ಹೇಳಿದ್ದಾರೆ. ಸತ್ವಪ್ರಧಾನಾಹ ಅಪಿ ಕಿಂ ತಥೋನ್ಯೇ ಅಂತ. ಸತ್ವಪ್ರಧಾನಾಹ ಅಂತನ್ನೋ ಶಬ್ದದಿಂದ ಸತ್ವಂ ಪ್ರಧಾನಾಹ ಅಂದ್ರೆ ಪ್ರಚುರವಾದದ್ದು. ಸತ್ವ ಅನ್ನೋ ಗುಣ ಪ್ರಚುರವಾಗಿ ಇರ್ತಕ್ಕಂಥವ್ರು ಅಂತ ಅರ್ಥ. ಪ್ರಚುರವಾಗಿದೆ ಅಂತ ಹೇಳಿರೋದ್ರಿಂದ ಹಾಗಾದ್ರೆ ರಜೋ ಗುಣ ಮತ್ತು ತಮೋ ಗುಣಗಳು ಕೂಡ ಸ್ವಲ್ಪ ಇದೆ ಅನ್ನೋದು ಗೊತ್ತಾಗ್ತದೆ. ಸತ್ವ ಪ್ರಧಾನಾಹ ಅನ್ನೋ ಶಬ್ದವನ್ನು ಹಾಕಿರೋದ್ರಿಂದ ಸತ್ವಗುಣ ಅನ್ನೋದು ಪ್ರಧಾನವಾಗಿದೆ, ರಜೋ ತಮೋ ಗುಣಗಳು ಕೂಡ ಸ್ವಲ್ಪ ಇದೆ ಅಂತ ತಿಳ್ಕೊಳ್ಬೇಕು. ಇದು ಸತ್ವ ಪ್ರಧಾನಾಹ ಅನ್ನೋ ಶಬ್ದವನ್ನು ಹಾಕಿದ್ರಿಂದ ಗೊತ್ತಾಗ್ತದೆ. ಬರೇ ಅಸ್ಪೃಷ್ಟ ರಜಸ್ತಮಸ್ಕಾಹ ಅಂತ ಇಷ್ಟೇ ಹೇಳಿಬಿಟ್ರೆ ರಜಸ್ತಮೋ ಗುಣಗಳು ಸ್ಪರ್ಶವೇ ಇಲ್ಲ ಅನ್ನೋ ಅರ್ಥ ಬರ್ತದೆ. ಅಸ್ಪೃಷ್ಟವಾದ ರಜಸ್ತಮೋ ಗುಣಗಳು ಅಂತ ಹೇಳಿದಾಗ ರಜಸ್ಸು ಮತ್ತು ತಮೋ ಗುಣಗಳ ಸ್ಪರ್ಶವೇ ಇಲ್ಲ ಅನ್ನೋ ಅರ್ಥ ಬರ್ತದೆ. ಆದ್ರೆ ಮುಂದೆ ಸತ್ವಪ್ರಧಾನಾಹ ಅಂತ ಹೇಳಿರೋದ್ರಿಂದ ಸ್ಪರ್ಶವೇ ಇಲ್ಲ ಅಂತ ಅರ್ಥ ಅಲ್ಲ, ಸತ್ವ ಅನ್ನೋದು ಪ್ರಧಾನವಾಗಿ ಇದೆ. ಈಶಸ್ಪೃಷ್ಟಾಹ ಅಂತ ಇಟ್ಟುಕೊಳ್ಬೇಕು. ಅವಾಗ ಅಸ್ಪೃಷ್ಟ ಅಂತಂದ್ರೆ ಸತ್ವ ಗುಣ ಅನ್ನೋದು ಪ್ರಚುರವಾಗಿದೆ, ರಜಸ್ತಮೋ ಗುಣಗಳು ಸ್ವಲ್ಪ ಸ್ಪರ್ಶ ಇದೆ ಅಷ್ಟೆ, ಬಹಳ ಇಲ್ಲ ಅಂತ. ವಿಜಯಧ್ವಜ ತೀರ್ಥರು ಅದನ್ನ ನಮಗೆ ತಿಳಿಸಿಕೊಟ್ರು. ಸತ್ವಪ್ರಧಾನಾಹ ಇತ್ಯನೇನ ಸತ್ವಂ ಪ್ರಚುರಂ ಅನ್ಯೇ ರಜಸ್ತಮಸಿ ಚ ಕಿಂಚಿತ್ ಸ್ತಃ ಇತಿ ಜ್ಞಾಯತೆ ಅಂತ ಬರೆದಿದ್ದಾರೆ. ರಜಸ್ತಮೋಸು ಅನ್ನೋದು ಕೂಡ ಸ್ವಲ್ಪ ಇದೆ ಅಂತ ಗೊತ್ತಾಗತ್ತೆ ಅಂತ. ಇದನ್ನೇ ಸತ್ಯಧರ್ಮ ತೀರ್ಥರು ಇನ್ನೂ ಸ್ವಲ್ಪ ಅದನ್ನ ವಿವರಣೆ ಮಾಡ್ತಾ ಅಸ್ಪೃಷ್ಟ ರಜಸ್ತಮಸ್ಕಾಹ ಅಸ್ಪೃಷ್ಟಾಹ ಅನ್ನೋದಕ್ಕೆ ಈಶತ್ ಸ್ಪೃಷ್ಟಾಹ ರಜಸ್ತಮಸ್ಕಾಹ, ಸ್ವಲ್ಪ ರಜಸ್ತಮಸ್ಸು ಅನ್ನೋದು ಸ್ಪರ್ಶ ಇದೆ ಅಂತ ಇಟ್ಟುಕೊಳ್ಬೇಕು. ಅತಯೇವ ಸತ್ವಪ್ರಧಾನಾಹ ಅಪಿ ಇತಿ ಪೃಷ್ಟಮಾಯಾಹ ಸತ್ವ ಅಪ್ರಾಚುರ್ಯ ಇತರ
ಪ್ರಾಚುರ್ಯ ಪ್ರಾಪಕ ಪ್ರಕೃತಿ ಸಂಪರ್ಕಿನೋ ಅನ್ಯೇ ಅಂತ ಅದನ್ನ ವಿವರಣೆ ಮಾಡಿದರು. ಸತ್ವ ಪ್ರಧಾನ ಅಂತ ಹೇಳಿರೋದ್ರಿಂದ ಸತ್ವಗುಣ ಒಂದು ಪ್ರಧಾನವಾಗಿದೆ. ಉಳಿದ ರಜಸ್ತಮ ಗುಣಗಳು ಸ್ವಲ್ಪ ಮಟ್ಟಿಗೆ ಇದೆ, ಸ್ಪರ್ಶವೇ ಇಲ್ಲ ಅಂತ ಅರ್ಥ ಅಲ್ಲ, ಹಾಗಿಟ್ಟುಕೊಳ್ಬೇಕು. ಹೀಗೆ ಸಾತ್ವಿಕರಾದಂತಹ ಸತ್ವಪ್ರಧಾನರಾದಂತಹ ನಾನು, ಮಹೇಂದ್ರ, ನಿರುತಿ, ವರುಣ, ಯುಧೆ ಮೊದಲಾದಂತಹ ಇವರಿಗೇನೆ ಆ ಭಗವಂತನ ಸಂಕಲ್ಪವನ್ನ ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂದ ಮೇಲೆ ಉಳಿದವರ ಪಾಡೇನು ಅಂತ ಹೀಗೆ ಯಮದೇವರು ಭಗವಂತನ ಮಹಿಮೆಗಳನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಹಂ ಮಹೇಂದ್ರೋ ನಿವೃತ್ತಿ ಪ್ರಚೇತಾಃ ಸೋಮೋಗ್ನಿರೀಶ ಪವನೋರ್ಕೋ ವಿರಿಂಚಃ ಆದಿತ್ಯ ವಿಶ್ವೇ ವಸವೋಥ ಸಾಧ್ಯಾಃ ಮರುದ್ಗಣ ರುದ್ರಗಣ ಸಸಿದ್ಧಾಃ ಅನ್ಯೇ ಚ ಯೇ ವಿಶ್ವಸೃಜೋ ಮರೇಶಾಃ ಭೃಗ್ವಾದಯೋ ಸ್ಪೃಷ್ಟರಜಸ್ತಮಸ್ಕಾಃ ಯಸ್ಯೇ ಹಿತಂ ನ ವಿದುಸ್ಪೃಷ್ಟಮಾಯಾಃ ಸತ್ವಪ್ರಧಾನಾ ಅಪಿ ಕಿಂ ತತೋನ್ಯೇ ಯಂ ವೈ ನ ಗೋಭಿರ್ಮನಸಾ ಸುಭಿರ್ವಾ ಹೃದಾ ಗಿರಾ ವಾ ಸುಭೃತೋ ವಿಚಕ್ಷತೆ ಆತ್ಮಾನಮಂತರ್ಹೃದಿ ಸಂತಮಾತ್ಮನಾಂ ಚಕ್ಷುರ್ಯಥೈವಾ ಕೃತಯಸ್ತತಃ ಪರಂ. ಭಗವಂತನ ಮಹಿಮೆಯನ್ನ ಯಮದೇವರು ಇನ್ನೂ ಹೊಗಳ್ತಾ ಇದ್ದಾರೆ. ಆ ಭಗವಂತನ ಮಹಿಮೆ ಅಂತನ್ನೋದು ಬಹಳಷ್ಟಿದೆ. ಅವನು ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗೋದಿಲ್ಲ. ನಮ್ಮ ಇಂದ್ರಿಯಗಳು, ಅದರಲ್ಲಿ ಕಣ್ಣು ಏನ್ ಮಾಡ್ತದೆ ಅಂದ್ರೆ, ಆ ಒಂದು ಆಕಾರವುಳ್ಳಂತಹ ಯಾವುದಾದರೂ ಒಂದು ವಸ್ತುವನ್ನ ಕಣ್ಣು ಸಂಪರ್ಕಿಸಿದಾಗ ಆ ಆಕೃತಿಗಳನ್ನ ನೋಡ್ತದೆ. ಕಣ್ಣು ಒಂದು ಆಕೃತಿಯನ್ನ ನೋಡಬೇಕು ಅಂತಾದ್ರೆ ಆ ಆಕೃತಿಗೂ ಕಣ್ಣಿಗೂ ಸಂಪರ್ಕ ಆಗಬೇಕು. ಆ ಕಣ್ಣು ಏನ್ ಮಾಡ್ತದೆ, ಆ ಆಕಾರವನ್ನ ನೋಡ್ತದೆ. ಆದರೆ ಆ ಆಕೃತಿಗಳು ಕಣ್ಣನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣು ಆ ಆಕಾರವನ್ನ ನೋಡ್ತದೆ, ಆದರೆ ಆ ಆಕಾರ, ಯಾವುದೋ ಒಂದು ಆಕೃತಿ ಏನಿದೆ ಅದು ಕಣ್ಣನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಂದ್ರಿಯಗಳೇನಿದ್ದಾವೆ, ಆ ಇಂದ್ರಿಯಗಳಿಗೂ ಭಗವಂತನಿಗೂ ಸಂಪರ್ಕ ಆದಾಗ ಮಾತ್ರ ಇಂದ್ರಿಯಗಳು ಭಗವಂತನನ್ನ ನೋಡ್ತಾವೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಂದ್ರಿಯಗಳಿಗೂ ಭಗವಂತನಿಗೂ ಸಂಪರ್ಕ ಇದ್ದೇ ಇದೆ. ಸಂಪರ್ಕವಾಗಿದೆ ಅನ್ನೋ ಮಾತ್ರಕ್ಕೆ ಆ ಇಂದ್ರಿಯಗಳು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಭಗವಂತನೇ ಇಂದ್ರಿಯಗಳನ್ನ ನೋಡ್ತಾನೆ. ಭಗವಂತನಿಗೂ ಇಂದ್ರಿಯಗಳಿಗೂ ಸಂಪರ್ಕ ಅಂತನ್ನೋದು ಯಾವಾಗಲೂ ಇರ್ತದೆ. ಸಂಪರ್ಕ ಆದ ಕೂಡ್ಲೇನೆ ಆ ಇಂದ್ರಿಯಗಳು ಭಗವಂತನನ್ನ ನೋಡ್ಲೇಬೇಕು ಅನ್ನೋ ನಿಯಮ ಇಲ್ಲ ಅನ್ಲಿಕ್ಕೆ ಇದು ದೃಷ್ಟಾಂತ. ಆಕೃತಿಗಳಿಗೂ ಕಣ್ಣಿಗೂ ಸಂಪರ್ಕ ಆದಾಗ ಆ ಕಣ್ಣು ಆಕೃತಿಯನ್ನ ನೋಡ್ತದೆ, ಆದ್ರೆ ಆ ಆಕೃತಿಗಳು ಕಣ್ಣನ್ನ ನೋಡೋದಿಲ್ಲ. ಹಾಗೆ ಇಂದ್ರಿಯಗಳಿಗೂ ಭಗವಂತನಿಗೂ ಸಂಪರ್ಕವಾದ ಮಾತ್ರಕ್ಕೆ ಆ ಇಂದ್ರಿಯಗಳು ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಭಗವಂತ ಆ ಎಲ್ಲಾ ಇಂದ್ರಿಯಗಳನ್ನು ನೋಡ್ತಾನೆ. ಆದ್ರಿಂದ ಏನಾಯ್ತು, ಯಾವ ಪ್ರಾಣಿಯೂ ಕೂಡ ಭಗವಂತನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಭಗವಂತ ಎಲ್ಲ ಪ್ರಾಣಿಗಳ ಹೃದಯದ ಒಳಗೆ ಇದ್ದಾನೆ. ಪ್ರತಿಯೊಬ್ಬ ಪ್ರಾಣಿಗಳ ಅಂತರ್ ಹೃದಯ ಸಂತಂ ಆತ್ಮಾನಂ, ಎಲ್ಲರ ಹೃದಯದ ಒಳಗೆ ಇದ್ದಾನೆ. ಅಂದ್ರೆ ಎಲ್ಲರ
ಇಂದ್ರಿಯಗಳ ಸಂಪರ್ಕ ಭಗವಂತನಿಗೆ ಇದೆ. ಆದ್ರೆ ಯಾವ ಪ್ರಾಣಿಯೂ ಕೂಡ ಯಾವ ಇಂದ್ರಿಯಗಳಿಂದಲೂ, ಚಕ್ಷುರೇಂದ್ರಿಯದಿಂದ ಆಗಲಿ ಅಥವಾ ಮನಸ್ಸಿನಿಂದ ಆಗಲಿ ಅಥವಾ ಬುದ್ಧಿಯಿಂದ ಆಗಲಿ ಅಥವಾ ವಾಗೀಂದ್ರಿಯದಿಂದ ಆಗಲಿ ಬೇರೆ ಯಾವುದೇ ಇಂದ್ರಿಯದಿಂದ ಆಗಲಿ ಅವನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ದೂರದಲ್ಲಿದ್ರಂತೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಹಾಗಲ್ಲ, ಹತ್ತಿರದಲ್ಲೇ ಇದ್ದಾನೆ. ದೂರದಲ್ಲಿ ಇದ್ದಾನೆ ಅಂತ ತಿಳ್ಕೊಳ್ಬೇಡ್ರಿ. ಕಾಣೋದಿಲ್ಲ ಅಂದ್ಕೊಳ್ಳೆ ಎಲ್ಲೋ ದೂರದಲ್ಲಿದ್ದಾನೆ ಅಂತ ತಿಳ್ಕೊಳ್ಬೇಡ್ರಿ. ಹತ್ರದಲ್ಲೇ ಇದ್ದಾನೆ, ಆದ್ರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬ ಜೀವರ ಹೃದಯದ ಒಳಗೆ ವಾಸ ಮಾಡ್ಕೊಂಡಿದ್ದಾನೆ. ಬೇರೆ ಬೇರೆ ವಸ್ತುಗಳು ಇನ್ನು ಎಲ್ಲೋ ದೂರ ಇರ್ತದೆ. ಕಣ್ಣಿನಿಂದ ನಾವು ಯಾವುದೋ ಒಂದು ವಸ್ತುವನ್ನ ನೋಡ್ತೇವೆ, ಅದು ದೂರ ಇರ್ತದೆ. ದೂರದಲ್ಲಿ, ಕಣ್ಣಿನಿಂದ ಬಹಳ ದೂರದಲ್ಲಿ ಇರುವ ಆಕೃತಿ ಉಳ್ಳಂತಹ ಒಂದು ವಸ್ತುವನ್ನ ನಾವು ಕಣ್ಣಿನಿಂದ ನೋಡ್ತೇವೆ. ಅದು ಆ ಆಕೃತಿ ಕಣ್ಣನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಕಣ್ಣು ದೂರದಲ್ಲಿರುವಂತಹ ಆ ಆಕೃತಿಯನ್ನೇ ನೋಡಬಲ್ಲದು. ಇದು ಹಾಗೆ ದೂರ ಏನಲ್ಲ. ಇದು ಇನ್ನು ಎಷ್ಟು ಬಹಳ ದೂರ ಇದ್ರೆ ಅದು ಕಣ್ಣನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಲ್ಪ ದೂರ ಇರುವಂತಹದ್ದನ್ನ ನೋಡಬಹುದು. ಇದು ಹಾಗಲ್ಲ, ಬಹಳ ಹತ್ತಿರದಲ್ಲೇ ಇದೆ. ಅಂತರ್ ಹೃದಯ ಅಂತ ಹೇಳಿದ್ದಾರೆ, ಹೃದಯದ ಒಳಗೆ ಇದೆ. ಅಷ್ಟು ಹತ್ತಿರದಲ್ಲಿದ್ರೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯದ ಒಳಗೆ ಕಮಲ ಕರ್ಣಿಕಾದಲ್ಲಿ ಎಲ್ಲರ ಅಂತರ್ಯಾಮಿಯಾಗಿ ಭಗವಂತ ಇದ್ದಾನೆ. ಹೀಗೆ ಪ್ರತಿಯೊಬ್ಬರ ಹೃದಯ ಅಂತರ್ಯಾಮಿಯಾಗಿ ಇದ್ರೂ ಕೂಡ ಅವನನ್ನ ಯಾವ ಇಂದ್ರಿಯಗಳು ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಅವನು ಇಂದ್ರಿಯಗಳಿಗಿಂತ ಅತೀತನಾಗಿದ್ದಾನೆ. ವಾಂಗ್ಮನ ಅಗೋಚರ ಆ ಭಗವಂತ, ಯಾವುದರಿಂದಲೂ ಗೋಚರ ಆಗದೇ ಇರ್ತಕ್ಕಂಥವನು, ಅವುಗಳನ್ನ ಮೀರಿ ಇರ್ತಕ್ಕಂಥವನು. ಅವನ ಅನುಗ್ರಹ ಇಲ್ಲದೆ ಅನ್ನೋದನ್ನು ಸೇರಿಸ್ಕೊಳ್ಬೇಕು. ಆ ಭಗವಂತನ ಅನುಗ್ರಹ ಇಲ್ಲದೆ ಅವನು ಯಾರಿಗೂ ಯಾವ ಇಂದ್ರಿಯಗಳಿಗೂ ಕಾಣಿಸ್ಕೊಳ್ಳೋದಿಲ್ಲ ಅಂತ ಅರ್ಥ. ಕಾಣಿಸೋದೇ ಇಲ್ಲ ಅಂತ ಅರ್ಥ ಮಾಡಿಬಿಟ್ರೆ, ಹಾಗಾದ್ರೆ ಆ ಭಗವಂತನ ಕಾಣಬೇಕು, ಆ ಭಗವಂತನ ದರ್ಶನ ಮಾಡಬೇಕು ಅಂತಾನೆ ತಾನೇ ನಾವೆಲ್ಲ ಸಾಧನೆ ಮಾಡೋದು. ಆ ಭಗವಂತನ ಅಪರೋಕ್ಷಕ್ಕಾಗಿನೇ ಎಲ್ಲರೂ ಕೂಡ ಸಾಧನೆ ಮಾಡೋದು. ಕಾಣಿಸೋದೇ ಇಲ್ಲ ಅಂತಾದ್ರೆ ಮತ್ತೆ ಅದಕ್ಕೆ ವಿಜಯಧ್ವಜ ತೀರ್ಥರು ತತ್ ಪ್ರಸಾದಮಂತರೇಣ ಅದೃಷ್ಟ ಲಕ್ಷ ವೇಧವತ್ ಚಕ್ಷುರಾದೀಂದ್ರಿಯ ಅವಿಷಯತ್ವೇನ ತದ್ವಿಷಯಂ ಜ್ಞಾನಂ ದುಷ್ಕರಂ ಇತ್ಯಾಹ ಅಂತ. ಆ ಭಗವಂತನ ಪ್ರಸಾದ ಇಲ್ಲದೆ ಇದ್ರೆ ಕಾಣಿಸೋದಿಲ್ಲ ಅಂತ ಅರ್ಥ. ಅವನ ಅನುಗ್ರಹ ಇರಬೇಕು, ಅವನಿಗೆ ಮನಸ್ಸು ಬರಬೇಕು, ಇವನಿಗೆ ನಾನು ಕಾಣಿಸ್ಕೊಳ್ಬೇಕು ಅಂತ ಅವನಿಗೆ ಮನಸ್ಸು ಬಂದ್ರೆ ಕಾಣಿಸ್ಕೊಳ್ತಾರೆ. ಅವನ ಅನುಗ್ರಹ ಇಲ್ಲದೆ ಯಾರಿಗೂ ಯಾವ ಇಂದ್ರಿಯಗಳಿಗೂ ಗೋಚರ ಆಗೋದಿಲ್ಲ. ಹತ್ತಿರದಲ್ಲೇ ಇದ್ರೂ ಕೂಡ ಅವನು ಗೋಚರ ಆಗೋದಿಲ್ಲ ಅಂತ ಅರ್ಥ. ಯಂ ವೈ ನ ಗೋಭಿರ್ಮನಸಾ ಸುಭಿರ್ವಾ ಹೃದಾ ಗಿರಾವಾ ಸುಭೃತೋ ವಿಚಕ್ಷತೆ ಆತ್ಮಾನಮಂತರ್ಹೃದಿ ಸಂತಮಾತ್ಮನಾಂ ಚಕ್ಷುರ್ಯಥೈವಾ ಕೃತಯಸ್ತತಃ ಪರಂ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು.
ನಮಸ್ಕಾರ ಆಚಾರ್ಯ. ಇವತ್ತು ಯಾವ ಚಾಪ್ಟರ್ ಶ್ಲೋಕ ನೀವು ಹೇಳಿದ್ದು? 2 ಕ್ಲಾಸ್ ಅಟೆಂಡ್ ಮಾಡ್ಲಿಲ್ಲ, ಸೊ ನಂಗೆ ಗೊತ್ತಾಗ್ಲಿಲ್ಲ. ಯಾವ ಚಾಪ್ಟರ್? 6ನೇ ಸ್ಕಂದ, ಷಷ್ಠ ಸ್ಕಂದ, 3ನೇ 6ನೇ ಅಧ್ಯಾಯ. ಸ್ಕಂದ. ಹೌದು. 6ನೇ ಸ್ಕಂದದಲ್ಲಿ ಧನ್ಯವಾದ. 3ನೇ ಅಧ್ಯಾಯದಲ್ಲಿ ಹಾ ಇವಾಗ 16 ಶ್ಲೋಕ ಆಯ್ತು. ಹಾ ಆಯ್ತು ಗೊತ್ತಾಯ್ತು. ತುಂಬಾ ಅದ್ಭುತವಾಗಿತ್ತು ಆಚಾರ್ಯ ಇವತ್ತು ಲಾಸ್ಟ್ ಅಲ್ಲಿ ಕೊಟ್ಟ ವ್ಯಾಖ್ಯಾನ. ಯಮದೇವರು ಮಾಡಿದ ವ್ಯಾಖ್ಯಾನ. ಹಾ ಸರಿ ಆಚಾರ್ಯ. ಯಮದೇವರ ಮೂಲಕವಾಗಿ ವೇದವ್ಯಾಸ ದೇವರು ಕೊಟ್ಟಂತಹ ಸಂದೇಶ. ಹಾ ಹಾ ತುಂಬಾ ಅದ್ಭುತವಾಗಿದೆ, ಮನಸ್ಸಿಗೆ ತುಂಬಾ ಅದು ಇದಾಯ್ತು. ಧನ್ಯವಾದಗಳು ಆಚಾರ್ಯ. ನಮಸ್ಕಾರ.